ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನವರಾತ್ರಿ ಆಗಿರೋದ್ರಿಂದ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆನೂ ಕೂಡ ಮುಗಿಸ್ಬಿಟ್ಟಿರ್ತೀನಿ. ಹಾಗಾಗಿ ನಾನು ಬೆಳಗ್ಗೆಯಿಂದ ಏನು ವ್ಲಾಗ್ ಮಾಡ್ಕೊಂಡಿಲ್ಲ. ಈ ನಡುವೆ ಮಿನಿ ವ್ಲಾಗ್ಸ್ ಮಾಡ್ತಾಯಿದ್ದೀನಲ್ವಾ, ಹಾಗಾಗಿ ಅದು ಸಪ್ರೇಟಾಗಿ ಮಾಡೋದ್ರಿಂದ ನಾನು ಲಾಂಗ್ ವೀಡಿಯೋನ ಶೂಟ್ ಮಾಡ್ಕೊಂಡಿಲ್ಲ. ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ಇವತ್ತು ಬಂದುಬಿಟ್ಟು ಮೂರನೇ ದಿನದ್ದೇನೋ ಇದು ನಾನು ಶೂಟ್ ಮಾಡ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದು. ನೀಲಿ ಬಣ್ಣ ಇತ್ತಲ್ವ ಇವತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ತಿಂಡಿ ಎಲ್ಲ ಆಯಿತು. ಇವಾಗ ಮಧ್ಯಾಹ್ನ ಊಟ ಮಾಡೋಣ ಅಂತ ಕಿಚನ್ಗೆ ಬಂದೆ. ಹಾಗೆ ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ. ನನ್ನ ಮಗಳು ಮತ್ತು ನಾನಿಬ್ಬರೂ ಕೂಡ ಇಲ್ಲಿ ಕಿಚನಲ್ಲಿ ಅಡುಗೆ ಮಾಡೋಣ ಅಂತ ಬಂದ್ವಿ. ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಏನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ಹೆಸ್ರು ಕಾಳ್ದು ಇವಾಗ ಗ್ರೀನ್ ಮೂಂಗ್ ದಾಲ್ ಅಂತ ಏನು ಕರಿತಲ್ವ ಅದ್ರದ್ದು ಕರಿ ಮತ್ತು ಹಾಗೆ ಎಣ್ಣೆ ಬದನೆಕಾಯಿ, ಚಪಾತಿ, ಅನ್ನ ಇಷ್ಟನ್ನು ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಹೆಸ್ರು ಕಾಳನ್ನ ಬೇಯಕ್ಕಿಟ್ಟಿದ್ದೀನಿ. ಒಂದು 2 ವಿಸಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ. ಆಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ಬೇಗನೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಅದನ್ನು ಇಟ್ಬಿಟ್ಟು ಮತ್ತು ಚಪಾತಿ ಇಟ್ಗೂ ಕೂಡ ಕಲಸಿಡ್ತಾಯಿದ್ದೀನಿ. ಚಪಾತಿ ಮಾಡ್ಕೋಣ ಅಂತ ಅಂದ್ಬಿಟ್ಟು. ಹಾಗೆ ನನ್ನ ಮಗಳಂತೂ ಏನೋ ಒಂದು ಹೇಳ್ತಾ ಇರ್ತಾಳೆ, ನನಗೆ ಇದು ತೆಕ್ಕೊಡು, ನನಗೆ ಅದು ಬೇಕು ಇದು ಬೇಕು ಅಂತ ಎಲ್ಲ ಕೇಳೋದು. ಅವಳಿಗೆ ಏನಾದರೂ ಕೊಟ್ಟಿದ್ದೀನಿ ಅಂತಂದರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ತಾಳೆ. ಹಂಗೂ ಮಸಾಲ ಡಬ್ಬ ಕೊಟ್ಟಿದ್ದೆ ಅಂದರೆ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ ಎಲ್ಲ ಇಟ್ಟಿದ್ನಲ್ವ, ಅದು ವಾಶ್ ಮಾಡಿ ಮತ್ತು ಫಿಲ್ ಮಾಡಬೇಕಾಗಿ ಸ್ವಲ್ಪ ಅದನ್ನೆಲ್ಲ ಇಟ್ಟಿದ್ರೆ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಟ್ಬಿಟ್ಟಿದ್ದಾಳೆ. ಬೈದಾಗ್ತೆ ಹಂಗೂ ಹೊಲ್ಟೋದ್ಲ. ಆಮೇಲೆ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಈ ಥರದ್ದನ್ನು ಮಾಡ್ತಾನೇ ಇರ್ತಾರೆ. ಎಲ್ಲ ಮದರ್ಸು ಕೂಡ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಬಟ್ ಮಕ್ಕಳು ನೋಡ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ನಾವು ಅಡುಗೆನ ಮಾಡಬೇಕಾಗತ್ತೆ. ಎಲ್ಲನೂ ಕೂಡ ಬೇಗ ಮಾಡ್ಕೊತಾ ಇದೆಲ್ಲ ಒಂದು 1 ಅವರ್ ಮುಗಿಸ್ಬಿಡ್ಬೇಕು ಅಂತ. ಇವಾಗ ಎಕ್ಸಾಮ್ಸ್ ಇರೋದ್ರಿಂದ ನನ್ನ ಮಗನಿಗೆ ಮಧ್ಯಾಹ್ನಕ್ಕೆಲ್ಲ ಬಂದುಬಿಡ್ತಾನೆ. ಒಂದು ಸ್ಕೂಲ್ ಬಸ್ಸು 2:15 to 2:20 ಬರುತ್ತೆ. ನಾನು ಅಷ್ಟರಲ್ಲಿ ಅಲ್ಲಿ ಸ್ಟಾಪ್ ಆಗ್ತಾ ಇರಬೇಕು. ಅಲ್ಲೋಗಿ ಪಿಕಪ್ ಮಾಡ್ಕೊಬರ್ಬೇಕಲ್ವ. ಹಾಗಾಗಿ ಅವ್ನು ಬರೋ ಅಷ್ಟರಲ್ಲಿ ಎಲ್ಲ ಮುಗಿಸ್ಬೇಡ ಅಂತ ಮಾಡ್ಕೊತಾ ಇದ್ದೀನಿ. ಈ ನಡುವೆ ನವರಾತ್ರಿ ಇರೋದ್ರಿಂದ ಕೆಲಸಗಳು ಜಾಸ್ತಿ ಆಗಿದೆ. ಮತ್ತು ವಿಡಿಯೋ ಮಾಡ್ಕೋಬೇಕು. ಹಾಗೆ ದಿನಪೂರ್ತಿ ಬಿಡುವಿಲ್ದಂಗೆ ಆಗಿಬಿಟ್ಟಿದೆ. ಅದರಲ್ಲಿ ಮಧ್ಯದಲ್ಲಿ ಮಗನಿಗೆ ಎಕ್ಸಾಮ್ಗೆ ಪ್ರಿಪೇರ್ ಮಾಡಬೇಕು. ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು. ಹಾಗಾಗಿ ವಿಡಿಯೋ ಮಾಡ್ಕೊಳೋಕ್ಕೆ ಆಗ್ತಿಲ್ಲ. ಆದರೂ ಕೂಡ ನಾನು ಫ್ರೀ ಮಾಡಿಕೊಂಡು ಒಂದು ವ್ಲಾಗ್ ಆದರೂ ಅಪ್ಲೋಡ್ ಮಾಡಬೇಕಲ್ವ ಗ್ಯಾಪ್ ಹಿಡ್ದಂಗೆ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ 2-3 ಡೇಸ್ಗೆ ಒಂದ್ಸಾದರೂ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಶೂಟ್ ಮಾಡಿಕೊಂಡೆ ಇವತ್ತು. ಈ ಹೆಸ್ರು ಕಾಳು ಕರಿ ಅಂತೂ ನನಗಂತೂ ಸಖತ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು ವೆಜಿಟೇರಿಯನ್ಸ್ಗೆ. ನಾನ್ ವೆಜ್ ಬಂದಾಗ ನಮ್ಮ ಮೊಟ್ಟೆನೇ ತಿನ್ನಬೇಕು, ಚಿಕನೇ ತಿನ್ನಬೇಕು ಅನ್ನೋರಿಗೆ ಇದು ವೆಜಿಟೇರಿಯನ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಪನ್ನೀರು ಅದು ಬಿಟ್ಟರೆ ಈ ಥರ ಹೆಸ್ರು ಕಾಳು ಮೊಳಕೆ ಕಟ್ಟಿರೋಂಥ ಕಾಳಕ್ಕಿಂತ ಈ ರೀತಿ ಮೊಳಕೆ ಕಟ್ಟದೇ ಇರೋ ಕಾಳನ್ನೇ ಬಳಸಿ ಅಂತ ಹೇಳ್ತೀನಿ. ಯಾಕೆಂದರೆ ಬರೀ ಕಾಳಲ್ಲೇ ಅದು ಜಾಸ್ತಿ ಪ್ರೋಟೀನ್ ಇರುತ್ತೆ. ಮೊಳಕೆ ಕಟ್ಟ ಮೇಲೆ ಅದು ಕಮ್ಮಿ ಆಗುತ್ತಂತೆ ಪ್ರೋಟೀನ್ ಅಂತ ಹೇಳ್ತಾರೆ. ಹಾಗಾಗಿ ಅದಷ್ಟೇ ಈ ಥರನೇ ಮಾಡ್ಕೊಳ್ಳಿ. ಮೊಳಕೆ ಕಟ್ಟಿರೋದಕ್ಕಿಂತ ಬರೀ ಕಾಳಲ್ಲಿ ಮಾಡಿಕೊಂಡ್ರೆ ನನಗೆ ಇಷ್ಟ ಆಗುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗೆ ಮಾಡ್ಕೊತೀನಿ. ಅದೇನು ಅಷ್ಟೊಂದು ಟೈಮ್ ಹಿಡಿಯಲ್ಲ. ಜಸ್ಟ್ ಹೆಸ್ರು ಕಾಳನ್ನ ಫಸ್ಟ್ ಬೇಯಿಸಿಟ್ಕೊಂಡ್ಬಿಟ್ಟು ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ ಇಷ್ಟನ್ನು ಫ್ರೈ ಮಾಡ್ಕೊಂಬಿಟ್ಟು ಬೇಯ್ತಿರೋಂಥ ಹೆಸ್ರು ಕಾಳನ್ನ ಆ್ಯಡ್ ಮಾಡಿಕೊಂಡು ಅರಿಶಿಣ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಈ ಸ್ಪೈಸಸ್ ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ. ಇನ್ನು ಸ್ಕಿಪ್ ಬೇಕೋ ಕೂಡ ಮಾಡ್ಕೋಬೋದು. ಇಷ್ಟನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಹೆಸ್ರು ಕಾಳು ಕರಿ. ಸಖತ್ತಾಗಿರುತ್ತೆ. ನನಗಂತೂ ಫೇವ್ರೇಟು. ನಾನು ಕೆಲವೊಂದು ಸಲ ಪೂರಿ ಜೊತೆಗೂ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹಾಗೆ ಒಂದು ಕಡೆ ಎಣ್ಣೆ ಬದನೆಕಾಯಿ ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಅದ್ರ ಜೊತೆಗೆ ಚಪಾತಿ ಕೂಡ ಲಟ್ಸ್ಕೊಂಡು ಮಧ್ಯಾಹ್ನ ಲಂಚ್ ಕೂಡ ಪ್ರಿಪೇರ್ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು ಒಂದೊಳ್ಳೆ ಲಂಚ್ ಮುಗಿಸ್ಕೊಂಡೆ ಅಂತಲೇ ಹೇಳ್ಬೋದು. ಪ್ರೋಟೀನು, ಫೈಬರು, ಕಾರ್ಬ್ಸ್ ಇಷ್ಟು ಕೂಡ ಮುಗೀತು. ಹಾಗೆ ನಾನು ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನವರಾತ್ರಿ ಅಲ್ವಾ, ಈವ್ನಿಂಗು ಕೂಡ ನಾನು ಪೂಜೆನ ಮಾಡ್ಕೊತೀನಿ. ಅಂದರೆ ಹೊಸ್ಲು ಪೂಜೆ. ಹಾಗಾಗಿ ಹೊಸ್ಲೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಲೈನ್ ಎಳಿತಾ ಇದ್ದೀನಿ. ಇದು ಹೆಂಗೆ ಅಂದರೆ 3ನೇ ದಿನದ್ದು ಅಂದ್ಬಿಟ್ಟು 3 ಲೈನ್ ಎಳಿತಾ ಇರೋಂಥದ್ದು. ಇದ್ರ ಪೂರ್ತಿ ಇನ್ಫಾರ್ಮೇಷನ್ನೇ ನಿಮಗೆ ಸಿಗುತ್ತೆ. ಯೂಟ್ಯೂಬಲ್ಲೇ ಚೆಕ್ ಮಾಡಿ ಯಾಕೆ ಆ ರೀತಿ ಮಾಡಬೇಕು ಅಂತ. ಇವಾಗ ನವರಾತ್ರಿ ಆಗಿರೋದ್ರಿಂದ ದಿನಗೆ ಒಂದೊಂದು ಲೈನ್ ಹೆಚ್ಚಿಸ್ತಾ ಹೋಗ್ತಾ ಇರಬೇಕು. ಇವಾಗ 3ನೇ ದಿನ ಆಗಿರೋದ್ರಿಂದ 3 ಲೈನ್ ಎಳಿತೀನಿ ಕುಂಕುಮದಲ್ಲಿ. ಮತ್ತು ಅರ್ಶಿನೂ ಕೂಡ ನಾನು ಎಳಿತಾ ಇದ್ದೀನಿ ಲೈನು. 9 ದಿನ ಆಗೋರು ಕೂಡ 9 ಲೈನ ನಾನು ಆ ಥರ ಬೊಟ್ಟನ್ನ ಇಟ್ಕೊಂಡು ಲೈನ್ ಎಳ್ಕೊಂಡು ಹೋಗ್ತೀನಿ. ಈ ಥರ ಹೊಸ್ಲು ಪೂಜೆ ಮಾಡೋ ಅಂಥದ್ದು. ಅರಿಶಿನ ಕುಂಕುಮ ಅವೆಲ್ಲ ಇಟ್ಟು ಅರಿಶಿನೆಲ್ಲ ನೀಟಾಗಿ ಹೊಸ್ಲಿಗೆಲ್ಲ ಸಾರಿಸಿ ರಂಗೋಲಿ ಹಾಕಿ ಇವಾಗ ದೀಪ ಹಚ್ಚಿ ಪೂಜೆ ಮಾಡ್ಕೊತಾ ಇರೋದು. ಇಷ್ಟೇ ಸಿಂಪಲ್ಲಾಗಿ ಈವ್ನಿಂಗ್ ಟೈಮು ಪೂಜೆ ಮಾಡ್ಕೊಳೋದು. ಹಾಗೆ ಮಳೆ ಕೂಡ ಬಂದಿತ್ತು ಚೆನ್ನಾಗಿ. ಮಳೆ ಅಂತೂ ಈ ನಡುವೆ ದಿನ ಬರ್ತಾನೆ ಇದೆ. ಹಾಕಿರೋ ರಂಗೋಲಿ ಎಲ್ಲ ಕೆಡಿಸೋಗ್ತಿದೆ. ಹಾಗೆ ಇವತ್ತು ನೀಲಿ ಬಣ್ಣ ಇತ್ತಲ್ವ, ಹಾಗಾಗಿ ಹೂವು ಕೂಡ ನೀಲಿ ಕಲರೇ ತರಿಸಿ ಪೂಜೆ ಮಾಡೋ ಅಂಥದ್ದು.
ಪೂಜೆ ಎಲ್ಲ ಬೆಳಗ್ಗೆನೇ ಮಾಡಿದ್ದೆ ದೇವ್ರ ಮನೆಯಲ್ಲಿ. ಸಂಜೆ ಹೊತ್ತು ಮತ್ತೆ ಹೊಸ್ಲೆಲ್ಲ ತೊಳ್ಕೊಂಡು ಅರಿಶಿನ ಕುಂಕುಮವೆಲ್ಲ ಇಟ್ಟು ಇವಾಗ ದೀಪ ಹಚ್ಕೊಂಡಿದ್ದೀನಿ. ತುಳಸಿ ಹತ್ರ ಕೂಡ ಒಂದು ದೀಪನ ಹಚ್ಚಿ ಪೂಜೆ ಮಾಡಿರೋ ಅಂಥದ್ದು. ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಅಡುಗೆ ಎಲ್ಲ ಮಾಡಿದ್ದೆ. ಅಡುಗೆ ಎಲ್ಲ ಏನು ಮಾಡೋಷ್ಟು ಅವಶ್ಯಕತೆ ಇರಲಿಲ್ಲ. ಜಸ್ಟ್ ರೈಸ್ ಮಾತ್ರ ಮಾಡಿಕೊಂಡೆ ನೈಟಿಗೆ. ಮಕ್ಕಳಿಗೆ ಇಬ್ಬರು ಕೂಡ ಹಾಕ್ಕೊಟ್ಟಿದ್ದೀನಿ ತಿನ್ನಿ ಅಂತ. ಅವ್ರ ಪಾಡ್ಗೆ ಅವ್ರು ಟಿ ವಿ ನೋಡಿಕೊಂಡು ನಿಧಾನವಾಗಿ ನೆಮ್ಮದಿಯಾಗಿ ಊಟ ಮಾಡ್ತಾರೆ. ನನ್ನ ಮಕ್ಕಳು ಅಂತೂ ಟಿ ವಿ ಹಾಕ್ಬಿಟ್ರೆ ಅಂತೂ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾರೆ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಮಾರನೇ ದಿನಕ್ಕೆ ಬೆಳಗ್ಗೆನೇ ಮತ್ತೆ ತಿಂಡಿ ಮಾಡಬೇಕಲ್ವ, ಮಗ ಬೇರೆ ಬೇಗ ಸ್ಕೂಲ್ಗೆ ಹೋಗ್ತಾನೆ ಅಂತ ಅಂದ್ಬಿಟ್ಟು ಏನೆಲ್ಲ ಪ್ರಿಪ್ರೇಷನ್ ಬೇಕೋ ಆದಷ್ಟು ನೈಟೇ ಮಾಡ್ಕೊತೀನಿ. ಹಾಗಾಗಿ ಏನೆಲ್ಲ ತರಕಾರಿ ಬೇಕು ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ತೆಗೆದು ಎತ್ತಿಟ್ಕೊತಾಯಿನಿ. ಕಟ್ಟಿಂಗ್ ಏನಾದರೂ ಇದ್ದರೆ ಎಲ್ಲ ಮಾಡ್ಕೊಂಬಿಡೋಣ ನೈಟೇ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಅಂತಂದರೆ ತುಂಬಾ ಟೈಮ್ ಹಿಡಿಯುತ್ತೆ, ಹಾಗೆ ಸ್ವಲ್ಪ ಬೇಗನೂ ಕೂಡ ಎದ್ದೇಳಬೇಕಾಗುತ್ತೆ. ಅದೇ ಹಿಂದಿನೇ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಬಿಟ್ರೆ ಆರಾಮಾಗಿ ಬೆಳಗ್ಗೆ ಒಂದು ಹಾಫ್ ಆನ್ ಅವರಲ್ಲಿ ನಾವು ತಿಂಡಿನ ಮುಗಿಸ್ಬಿಡ್ಬೋದು. ನನಗೆ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಅದಕ್ಕೆ ತರಕಾರಿ ಹೆಚ್ಚಿಟ್ಕೊಂಬೋಣ ಅಂತ ಅಂದ್ಬಿಟ್ಟು, ಜೊತೆಗೆ ಸ್ನ್ಯಾಕ್ಸ್ ಬಾಗು ಕೂಡ ಪ್ಯಾಕ್ ಮಾಡಬೇಕಲ್ವ, ಸ್ವೀಟ್ ಕಾರ್ನ್ ಇತ್ತು, ಅದನ್ನು ಕೂಡ ಬಿಡಿಸಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆಲ್ಲ ಮಾಡ್ಕೋಬೋದು ಅಂತ ಅದನ್ನೆಲ್ಲನೂ ಕೂಡ ನೀಟಾಗಿ ಬಿಡಿಸಿ ನೋಡಿ ಈ ರೀತಿಯಾಗಿ ನಾನು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಸ್ವೀಟ್ ಕಾರ್ನು ಮತ್ತು ತರಕಾರಿ ಏನೆಲ್ಲ ಕಟ್ ಮಾಡಿದ್ನಲ್ವ ಅಷ್ಟನ್ನು ಕೂಡ ಒಂದೊಂದು ಬಾಕ್ಸ್ಗೆ ಸಪ್ರೇಟಾಗಿ ಎತ್ತಿಟ್ಟು ಫ್ರಿಜ್ಜಲ್ಲೇ ಇಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ನಾನು ಡೈರೆಕ್ಟಾಗಿ ಯೂಸ್ ಮಾಡ್ಕೊತೀನಿ. ಬೇಗ ಮಾಡಬೇಕು ಅನ್ನೋ ಮಾತ್ರ ನಾನು ಹಿಂದಿನೇ ಪ್ರಿಪೇರ್ ಮಾಡ್ಕೊತೀನಿ, ಇಲ್ಲ ಅಂತಂದರೆ ನಾನು ಇನ್ಸ್ಟೆಂಟಾಗಿ ಮಾಡ್ಕೊತೀನಿ. ಹಾಗೆ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮತ್ತು ಪಾತ್ರೆಗಳೆಲ್ಲ ಕೂಡ ವಾಶ್ ಮಾಡಿಕೊಂಡು ಇಡೀ ಕಿಚನ ನೀಟ್ ಮಾಡಿದ್ದಾಯಿತು. ಇಷ್ಟೇ ಈ ರೀತಿಯಾಗಿ ನನ್ನ ನೈಟ್ ರೂಟೀನ್ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇದಾಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಸಿಗೋಣ, ಅಲ್ಲಿವರೆಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.